ಸಾಧನೆಗೆ ಒಂದು ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ್. ಯುವ ಸಾಧಕರನ್ನು, ಸಾಧನೆಗೆ ಸಿದ್ಧವಾಗಿರುವಂಥವ್ರನ್ನ ಪರಿಚಯ ಮಾಡುವಂಥದ್ದೇ ಸಾಧನೆಗೆ ಒಂದು ಹೆಜ್ಜೆ ಕಾರ್ಯಕ್ರಮ. ಈ ಸಾಧನೆಗೆ ಒಂದು ಹೆಜ್ಜೆ ಕಾರ್ಯಕ್ರಮದ ಇವತ್ತಿನ ವಿಶೇಷ ಅತಿಥಿ ಶಿವಕುಮಾರ್ ಎ ಅಂತೇಳಿ, ವಿಶ್ವಗ್ರ ಎಜು ಸೊಲ್ಯೂಷನ್ ಫೌಂಡರ್ ಹಾಗೂ CEO. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ವಿಶ್ವಗ್ರ ಎಜು ಸೊಲ್ಯೂಷನ್ ಏನು ಸರ್ ಇದು? ವಿಶ್ವಗ್ರ ಎಜು ಸೊಲ್ಯೂಷನ್ ಅಂದರೆ ಏನು ಅಂತಂದೇಳಿ. ಓಕೆ, ಹೆಸರಲ್ಲೇ ಕಾಣಿಸ್ತದೆ ವಿಶ್ವಕ್ಕೆ ಅಗ್ರವಾದದ್ದು ಅಂತ. ಎಜು ಸೊಲ್ಯೂಷನ್ಸ್ ಅಂದರೆ ಏನಿರ್ಬೋದು? ಎಜುಕೇಷನ್ಸ್ ಸೊಲ್ಯೂಷನ್ಸ್. ಓಕೆ, ಒಂದು ವಿದ್ಯಾವ್ಯವಸ್ಥೆಗೆ ಸೊಲ್ಯೂಷನ್ಸ್ ಕೊಡೋಂಥ ಒಂದು ಮಾರ್ಗ. ಓಕೆ, ಈಗ ನಿಮ್ಮ ಸಂಸ್ಥೆಯ ಮುಖಾಂತರ ವಿಶ್ವಗ್ರ ಎಜು ಸೊಲ್ಯೂಷನ್ ಸಂಸ್ಥೆ ಮುಖಾಂತರ ಏನೆಲ್ಲ ಸೊಲ್ಯೂಷನನ್ನು ಕೊಡ್ತಾ ಇದ್ದೀರಿ ವಿದ್ಯಾರ್ಥಿಗಳಿಗೆ ಅಂತೇಳಿ? ಆ್ಯಕ್ಚುಲಿ ಇದನ್ನು ಹೇಳಿದ್ರೆ ಅತಿಶಯೋಕ್ತಿ ಅಂತ ಅನಿಸ್ಬೋದು. ನನ್ನ ಒಂದು ಕನಸಿದೆ, ಒಂದು 15 ವರ್ಷದ ಕನಸು ನಂದು. ಭಾರತ ದೇಶದಲ್ಲಿ ಪ್ರತಿಯೊಂದು ಮಗುವಿಗೂ, ಅದು ಪ್ರೈವೇಟ್ ಎಜುಕೇಷನ್ ಇರ್ಬೋದು, ಇಲ್ಲ ಗೌರ್ಮೆಂಟ್ ಎಜುಕೇಷನ್ ಇರ್ಬೋದು, ಯಾವುದೇ ಅಕಾಡೆಮಿ ಇರ್ಬೋದು, ಒಂದು ಟ್ರೈನಿಂಗ್ ಇರ್ಬೋದು, ಪ್ರತಿಯೊಂದೂ ಉಚಿತವಾಗಿ ಸಿಗಬೇಕು ಅನ್ನೋ ಒಂದು ಆಲೋಚನೆ ಇದೆ. ಬಟ್ ಅದೆಷ್ಟು ಕಷ್ಟ ಅಂತ ನಮಗೆಲ್ರಿಗೂ ಗೊತ್ತಿದೆ. ಬಟ್ ನಾವು ಇಡ್ತಾ ಇರೋ ಒಂದು ಹೆಜ್ಜೆಯಲ್ಲಿ ಹಂತವಾಗಿ ಹೇಳ್ತಾ ಹೋದರೆ, ನಾವು ಕೊಡೋ ಸೊಲ್ಯೂಷನ್ಸಲ್ಲಿ ನಮ್ಮ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ನಾವೇನು ಆಲ್ರೆಡಿ ಇರೋ ಸ್ಕೂಲ್ಗಳಿಗಿರ್ಬೋದು, ಅಕಾಡೆಮಿಗಳಿಗಿರ್ಬೋದು, ಅಥವಾ ಗೌರ್ಮೆಂಟ್ಗಿರ್ಬೋದು, ನಾವು ಕೊಡೋ ಸೊಲ್ಯೂಷನ್ಸ್ ಅವರು ಫಾಲೋ ಮಾಡಿದ್ದೇ ಆದರೆ 10ರಿಂದ 15 ವರ್ಷದಲ್ಲಿ ಯಾವುದೇ ಎಜುಕೇಷನ್ ಸಂಸ್ಥೆಯಲ್ಲಿ ಯಾವುದೇ ಮಗು ದುಡ್ಡು ಕಟ್ಟಿ ಆಗಲಿ ಅಥವಾ ಸರ್ಕಾರಕ್ಕಾಗಲಿ ಒಂದು ಭಾರವಾಗಿರಲ್ಲ ಶಿಕ್ಷಣ ವ್ಯವಸ್ಥೆ ಅನ್ನೋದು ನಮ್ಮ ಒಂದು ಪ್ಲ್ಯಾನ್ ಇದೆ. ಅದು ಈಗ ಇವತ್ತು ಶಿಕ್ಷಣ ಅನ್ನುವಂಥದ್ದು ಹೇಗಾಗಿದೆ ಅಂದರೆ ತುಂಬ ವ್ಯಾಪಾರೀಕರಣ ಆಗಿದೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಬಂದಿದ್ದಾರೆ, ಲಕ್ಷಾಂತರ ರೂಪಾಯಿ ಫೀಸ್ ತೊಗೊತಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ಉಚಿತ ಎಜುಕೇಷನ್ ಕೊಡುವಂಥದ್ದು ಅಥವಾ ಈ ನಿಮ್ಮ ಸೊಲ್ಯೂಷನನ್ನು ತೆಗೆದುಕೊಂಡ್ರೆ ಒಬ್ಬ ವಿದ್ಯಾರ್ಥಿ ತುಂಬ ಸಂಪೂರ್ಣವಾಗಿ ಫ್ರೀಯಾಗಿ ಕಲಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಸಾಧ್ಯನಾ ಅಂತ? ಇವಾಗ ನೀವು ಕೇಳಿದ್ರೆ, ನಂದು ಒಂದು ಪ್ರೈವೇಟ್ ಆರ್ಗನೈಸೇಷನ್, ನಾನು ದುಡ್ಡು ಚಾರ್ಜ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಮುಂದಕ್ಕೆ ಹೇಳ್ತೀನಿ, ಇಲ್ಲೊಂದಿದೆ, ಇದು ಒಂದು AR VR ಮತ್ತು MR ಲ್ಯಾಬ್ ಅಂತೇಳಿ, ಸೈನ್ಸ್ ಮತ್ತು ಮ್ಯಾಥ್ಸ್ ಮಕ್ಕಳಿಗೆ ತಲೆಗೆ ಹೋಗೋ ಥರ, ಓಕೆ, ಅವ್ರಿಗೆ ಕ್ಲೀನಾಗಿ ಅರ್ಥ ಮಾಡೋ ಥರ ಒಂದು ಲ್ಯಾಬ್ ಅದು. ಓಕೆ, ಈಗ ನೀವು ಹೇಳ್ದಾಗೆ ಎಜುಕೇಷನ್ ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಕರೆಕ್ಟ್? ಯಾಕೆ ಕೊಡೋಕ್ಕಾಗಲ್ಲ? ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು, ಭಾರತ ದೇಶದ ವಿದ್ಯಾರ್ಥಿಗಳು ಎಲ್ಲದರ ಮೇಲೆ ಅವಲಂಬಿತರಾಗಿದ್ದಾರೆ. ನನ್ನ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಯಾರ ಮೇಲೆ ಅವಲಂಬನೆ ಇಲ್ದಿರಂಗೆ ಇಂಡಿಪೆಂಡೆಂಟ್. ಸ್ಟ್ರೇಟಾಗಿ ಹೇಳ್ಬೇಕಂದ್ರೆ, ಅರ್ಜುನಂಗೆ ದ್ರೋಣ ಬೇಕಾಗಿತ್ತು, ಅದೇ ಏಕಲವ್ಯಂಗೆ ದ್ರೋಣ ಬೇಕಾಗಿರಲಿಲ್ಲ. ನಮ್ಮ ಪ್ರತಿಯೊಂದು ವಿದ್ಯಾರ್ಥಿನೂ, ನಮ್ಮ ಭಾರತ ದೇಶದಲ್ಲಿ ಕೊಟ್ಟ ಪ್ರತಿಯೊಂದು ಮಗುನೂ ಏಕಲವ್ಯನ ಗುಣಗಳನ್ನ ತಗೊಂಡ್ರೆ ಎಜುಕೇಷನ್ ಫ್ರೀ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಮಾರ್ಗ ವಿಶ್ವಗ್ರ ಎಜು ಸೊಲ್ಯೂಷನ್ಸಲ್ಲಿ ಇದೆ. ಏನಕ್ಕೆ ನೀವಂದರೆ ಇಂಥ ಒಂದು ವಿಭಿನ್ನ ಕ್ಷೇತ್ರವನ್ನು ಆ ರೀತಿ, ಅಥವಾ ಮಕ್ಕಳಿಗೆ ಒಂದು ಎಜು ಸೊಲ್ಯೂಷನ್ ಕೊಡಬೇಕು ಅಂತ ಯಾಕೆ ಈ ಕ್ಷೇತ್ರಕ್ಕೆ ಬಂದ್ರಿ ಅಂತ? ಸರ್, ಇವತ್ತಿಗೆ ನೀವು ಯಾವುದೇ ವಿಷಯ, 2 ವಿಚಾರ ಇದೆ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ನೋಡಬೇಕಾಗಿರೋಂಥ ವಿಚಾರ. ಒಂದು ವಿದ್ಯೆ, ಇನ್ನೊಂದು ಹಾಸ್ಪಿಟಲ್, ವೈದ್ಯ. ಈ 2 ವಿಚಾರಗಳಿಗೆ ನಮ್ಮ ಪುರಾತನ 1000 ವರ್ಷಗಳಿರ್ಬೋದು, ಯುಗಗಳ ಮುಂಚೆ ಇರ್ಬೋದು, ಆಗ ಹೇಗಿತ್ತು, ಅದೆರಡು ಉಚಿತವಾಗಿ ಸಿಗ್ತಿತ್ತು. ಯಾರಾದರೂ ದುಡ್ಡು ಕೊಡ್ತಿರಲಿಲ್ಲ. ಗುರುಕುಲಕ್ಕೆ ಶಿಷ್ಯರು ಹೋಗ್ತಿದ್ರು, ಕಲಿತಿದ್ರು. ಸಾಯಂಕಾಲ ಗುರುಕುಲ ನಡೆಸ್ಬೇಕಂದ್ರೆ ಅದೇ ಶಿಷ್ಯರು ಹೊರಗಡೆ ಹೋಗಿ ಭಿಕ್ಷಾಟನೆ ಮಾಡ್ಕೊಂಬಂದು ಆ ಗುರುಕುಲನ ಅವರೇ ನಡೆಸ್ತಿದ್ರು. ಇವಾಗ ಡೆಮೋಕ್ರಸಿ ಹೇಳ್ತೀವಿ, ಫಾರ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಆಫ್ ದ ಪೀಪಲ್ ಅಂತ. ಅದೇ ರೀತಿ ಎಜುಕೇಷನ್ ಈಸ್ ಫಾರ್ ದ ಸ್ಟೂಡೆಂಟ್ಸ್, ಬೈ ದ ಸ್ಟೂಡೆಂಟ್ಸ್ ಆ್ಯಂಡ್ ಆಫ್ ದ ಸ್ಟೂಡೆಂಟ್ಸ್ ಅನ್ನೋದು ಯಾವತ್ತು ನಮ್ಮ ಪ್ರತಿಯೊಬ್ಬ ಭಾರತೀಯನಿಗೂ ಅಥವಾ ವಿಶ್ವದಲ್ಲಿರೋ ಪ್ರತಿಯೊಬ್ಬರಿಗೂ ತಲೆಯಲ್ಲಿ ಬರುತ್ತೋ ಆವತ್ತು ಎಜುಕೇಷನ್ ಫ್ರೀ ಆಗೋ ಸಾಧ್ಯತೆ ಇದೆ. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತೀರಿ ಫ್ರೀ ಎಜುಕೇಷನ್ ವಿಚಾರವಾಗಿ? ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀರಿ? ಏನೆಲ್ಲ ವರ್ಕ್ ಮಾಡ್ತಾಯಿದ್ದೀರಿ ಅಂತ? ಆ್ಯಕ್ಚುಲಿ ಫ್ರೀ ಎಜುಕೇಷನ್ ಅಂತಂದರೆ, ಈಗ ಲೆಟ್ಸ್ ಎನ್ ಎಕ್ಸಾಂಪಲ್, ಈಗ ಒಂದು 30 ವಿದ್ಯಾರ್ಥಿಗಳು, ಒಬ್ಬ ಮನುಷ್ಯ, ಒಬ್ಬ ಶಿಕ್ಷಕನಾಗಿ ಅಥವಾ ಒಬ್ಬ ವಿದ್ಯಾವಂತನಾಗಿ ಒಂದು 30 ಮಕ್ಕಳಿಗೆ ಕೇವಲ ಒಂದು ದಿನ 1 ಗಂಟೆ ಪಾಠ ಮಾಡಿದ್ರೆ ಉಚಿತವಾಗಿ, ಕೇವಲ 1 ಗಂಟೆ ಪಾಠ. ಯಾವ ಪಾಠ ಮಾಡಬೇಕು? ಯಾವ ಸೈನ್ಸೋ ಯಾವ ಮ್ಯಾಥ್ಸೋ ಆ ಪಾಠ ಮಾಡೋದಲ್ಲ. ಯಾವ ಸೈನ್ಸ್ನ ಹೇಗೆ ಕಲಿಬೇಕು, ಮ್ಯಾಥ್ಸ್ನ ಹೇಗೆ ಕಲಿಬೇಕು. ಗುರು ಅಂದ್ರೆ ಏನು? ಜಸ್ಟ್ ಬೆಳಕು ತೋರಿಸ್ಬೇಕು. ಗುರು ಅಂದರೆ ಇನ್ಫಾರ್ಮೇಷನ್ ಲೋಡ್ ಮಾಡೋ ದಾರಿ ತೋರಿಸೋದು ಗುರು ಅಂತೇಳಿ. ಹೌದು. ಇಲ್ಲಿ ಏನಾಗ್ತಿದೆ ಅಂತಂದರೆ, ಇವತ್ತೇನಾಗ್ತಿದೆ, ಈ ಬುಕ್ಕಿಂದ ಒಂದಷ್ಟು ಪದಾರ್ಥನ ತಗೊಂಡು ಆ ಪಾತ್ರೆ ಒಳಗಡೆ ಹಾಕಿ ಅದನ್ನು ಬೇಯಿಸುವಂಥ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ ಅದರ ತದ್ವಿರೋಧಗಂತೂ ಹೋಗೋಕ್ಕಾಗಲ್ಲ. ನಾವು ಅದನ್ನು ಪ್ರಾಸೆಸ್ ಸ್ಲೋ ಆಗಿ ಚೇಂಜ್ ಮಾಡಬೇಕು. ಬಟ್ ಇದನ್ನ ಡೈರೆಕ್ಟ್ ಕೊಡೋಕೆ ಮಾಡೋಕ್ಕಾಗಲ್ಲ. ಅದಕ್ಕೆ ಆರ್ಥಿಕವಾಗಿ ಸಪೋರ್ಟ್ ಇರಬೇಕು, ಮತ್ತು ಜನಗಳಿಗೆ ಅದು ಅರ್ಥ ಮಾಡ್ಕೊತ ಆಳವಾದ ಮನೋಭಾವನೆ ಇರಬೇಕು. ಮತ್ತು ಫಾರ್ ಎಕ್ಸಾಂಪಲ್, ಈಗ ಶಿಕ್ಷಣ ವ್ಯವಸ್ಥೆ ಯಾರ ಜವಾಬ್ದಾರಿ? ಒಂದು ಹೋಟೆಲ್ ನಡೆಸ್ತಾರೆ, ನಮ್ಮ ಏರಿಯಾದಲ್ಲಿ ಒಂದು ಹೋಟೆಲ್ ಇದೆ ಅಂತ ಇಟ್ಕೊಳ್ಳಿ. ಆ ಹೋಟೆಲ್ ಅವರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿರ್ತಾರೆ. ಅವ್ರ ಸುತ್ತಮುತ್ತ ಯಾವುದೋ ಒಂದು ಶಾಲೆ ಇರುತ್ತೆ. ಆ ಶಾಲೆಗೆ
ಅಟ್ಲೀಸ್ಟ್ ಒಂದು 10 ಮಕ್ಕಳಿಗೆ ನಾನು ಉಚಿತವಾಗಿ ಏನಾದರೂ ವಿದ್ಯೆ ಕೊಡೋಕ್ಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇವತ್ತು ಮಾತಾಡ್ತೀವಿ. CSR. ಈಗ ನೋಡಿದ್ರೆ CSR ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್ ಥರನೇ ಇರುತ್ತೆ. ಸೊ ಕೊಡ್ತೀವಿ ಅಂತ ಕೊಟ್ಟು ಈ ಕೈಲಿ ಕೊಟ್ಟು ಆ ಕಡೆ ಇಸ್ಕೊತಾರೆ. ತುಂಬ ಜನ ನನ್ನ ಹತ್ರ ಮಾತಾಡ್ತಾರೆ, ಶಿವಕುಮಾರ್ ಒಂದು 10 ಕೋಟಿ ಕೊಡ್ತೀವಿ, ಅದನ್ನು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಇದು ಮಾಡಿ ಅಂತ ಹೇಳ್ತಾರೆ. ಸೊ ಆ ಥರ ಇರಬಾರ್ದು. ಇಟ್ ಹ್ಯಾಸ್ ಟು ಗೋ ಡೈರೆಕ್ಟ್ಲಿ ಟು ದ ಏನಂತಾರೆ ಎಂಡ್ ಯೂಸರ್ಗೆ ಹೋಗೋ ಥರ ಇರಬೇಕು. ಈಗ ಎಷ್ಟು ವರ್ಷದಿಂದ ಮಾಡ್ತೀರಿ ಈ ಒಂದು ಕಾನ್ಸೆಪ್ಟಲ್ಲಿ? ಎಷ್ಟು ವರ್ಷದಿಂದ ಮಾಡ್ತೀರಿ? ನಿಮ್ಮ ಇಷ್ಟು ವರ್ಷದ ಪ್ರಯತ್ನಕ್ಕೆ ಏನಾದ್ರು ಒಂದು ಫಲ ಸಿಕ್ಕುವ ಸಾಧ್ಯತೆ ಇದೆಯಾ ಅಂತ? ಫಲ ಸಿಗುತ್ತಾ ಇಲ್ವೋ ಅನ್ನೋದು ಎಲ್ಲ ಶಿವನಿಚ್ಛೆ. ಓಕೆ, ಏನಾಯಿತು ಅಂತಂದರೆ 2013 ನಾನು ಒಂದು ಕಮರ್ಷಿಯಲ್ ಬಿಸ್ನೆಸ್ ನನಗೆ ಸ್ಟಾರ್ಟ್ ಮಾಡಿದೆ, ಎಜುಕೇಷನ್ ಅನ್ನೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2009 ಸ್ಟಾರ್ಟ್ ಮಾಡಿದೆ. ತಿಂಗಳಿಗೆ ಒಂದು 4 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ಏನು, ಮಕ್ಕಳ ಒಂದು ಬುಕ್ಸ್ನ ಮಾರಿ. ಓಕೆ ಓಕೆ. ಎಲ್ಲೋ ಒಂದು ಸ್ಟೇಜಲ್ಲಿ ನನಗೊಂದು ವಿಷಯ ಅರ್ಥ ಆಯಿತು. ಹತ್ತತ್ರ ಒಂದು 2 ರಿಂದ 3 ಕೋಟಿ 4 ವರ್ಷದಲ್ಲಿ ಗಳಿಸಿದಾಗ ನಾನು ಒಂದು ವಿದ್ಯಾಸಂಸ್ಥೆ ನಂದು ಬ್ರ್ಯಾಂಡ್ ಮಾಡಬೇಕು, ಇನ್ನು ಸಾವಿರಾರು ಕೋಟಿ ಗಳಿಸಬೇಕು ಅಂತೇಳಿ ಒಂದು ವಿದ್ಯಾಸಂಸ್ಥೆನ 2013 ಸ್ಟಾರ್ಟ್ ಮಾಡಿದೆ. ಟ್ರೈನಿಂಗ್ ಸೆಂಟರ್ ಅಂತೇಳಿ ಚಿಕ್ಕ ಮಕ್ಕಳಿಗೆ. ಆಗ ಅದೇನೋ ಅವನಿಚ್ಛೆನೇನೋ ಗೊತ್ತಿಲ್ಲ, ಒಂದು ಒದೆ ಬಿತ್ತು, 3 ರಿಂದ 4 ಕೋಟಿ ಕಳ್ಕೊಂಡು ಏನೂ ಇಲ್ಲ ಅಂತ ರೋಡಲ್ಲಿ ಬಂದಾಗ ನಂಗೆ ಅರ್ಥ ಆಗಿದ್ದು ಕರ್ಮದ ದುಡ್ಡು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅವತ್ತು ಅರ್ಥ ಆಯಿತು. ಕರ್ಮ ರಿಟರ್ನ್ಸ್ ಅಂತೇಳಿ, ಕರ್ಮ ರಿಟರ್ನ್ಸ್ ಅಂತ ಅರ್ಥ ಆಯಿತು. ಅಲ್ಲಿಂದ ಆಚೆಗೆ 2 ವರ್ಷ ಯಾವುದು ಬೇಡ ಅಂತೇಳಿ ಪರಮಹಂಸ ಯೋಗಾನಂದ ಆಶ್ರಮ, ಹಾಗೆ ಸಾಧು ಸಂತರು ಅವ್ರ ಹತ್ರ ಹೋಗಿ ಕೊಯಂಬತ್ತೂರು, ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಅಲ್ಲಿ ಇಲ್ಲಿ ಎಲ್ಲ ತಿರುಗಿ ಲಾಸ್ಟಲ್ಲಿ ಒಬ್ಬರು ಗುರುಗಳು ಹೇಳಿದ್ರು, ನೀನು ಮಾಡ್ತಿರೋದು ತಪ್ಪು, ಯಾವುದೋ ಒಂದು ಮಿಸ್ಟೇಕಿಂದ ನೀನು ಸನ್ಯಾಸ ತೊಗೊಳೋದು ಸರಿಯಲ್ಲ, ನೀನು ಏನಾದರೂ ಮಾಡಬೇಕು, ಬಿ ಎ ಲೀಡ್ರ್ ಅಂತೇಳಿ ನನ್ನ ಮತ್ತೆ ಮುಂದಕ್ಕೆ ಕಳಿಸಿದ್ರು. ನೀವು ಸನ್ಯಾಸಿ ಆಗಲಿ ಕೊಟ್ಟಿದ್ರ ಅಂತ ಇದೆಲ್ಲ ಆದಮೇಲೆ? ಆ್ಯಕ್ಚುಲಿ ನಮ್ಮ ಮಾನವ ಧರ್ಮದಲ್ಲಿ 4 ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ 25 ವರ್ಷ ಬ್ರಹ್ಮಚರ್ಯ ಇರಬೇಕು, ಆಮೇಲೆ 25 ವರ್ಷ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು, ಆಮೇಲೆ ವಾನಪ್ರಸ್ಥಕ್ಕೆ ಹೋಗಬೇಕು, ಲಾಸ್ಟಲ್ಲಿ ಸನ್ಯಾಸಕ್ಕೆ ಹೋಗಬೇಕು. ಈಗಿನ ಕಾಲದಲ್ಲಿ ನಾವು 100 ವರ್ಷ ಬದುಕ್ತೀವೋ ಇಲ್ಲೋ ಗೊತ್ತಿಲ್ಲ. ಈಗ ಆಲ್ರೆಡಿ ನಾನು 40ರಲ್ಲಿದ್ದೀನಿ, ಇವತ್ತೇ ಕರ್ಕೊಬೋದಿಲ್ಲ, ನಾಳೆನೇ ಕರ್ಕೊಬೋದು. ಆದರೆ ನನಗೆ ತಲೆಯಲ್ಲಿ ಬಂದಿದ್ದು ಏನಂತಂದರೆ, ಈ 4 ವಿಚಾರಗಳನ್ನ ಪ್ರತಿ ದಿವಸ ನಾವು ಅನುಭವಿಸ್ಬೇಕು, ಪ್ರತಿ ದಿವಸ ಹೋಗ್ಬೇಕು. ಅಂದರೆ ನನ್ನ ಜೀವನನೂ ಕಲಿಬೇಕು, ಅದು 4 ಫಾಲೋ ಮಾಡಬೇಕು ಅನ್ನೋದು ತಲೆಯಲ್ಲಿ ಬಂತು. ಇವಾಗೂ ಅದೇ ಇದೆ, ಸನ್ಯಾಸಿ ಅಂತೂ ಆಗಲ್ಲ. ಈಗ ವಿದ್ಯಾರ್ಥಿಗಳಿಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಇತ್ತು, ಯಾವ ರೀತಿಯ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀರಿ ನೀವು ರೈಟ್ ನಾವು? ನಮ್ಮ ಒಂದು ಅದ್ಭುತವಾದ ಒಂದು ಪ್ರೋಗ್ರಾಮ್ ಐ ಟಾರ್ನ್ ಅಂತ ಇದೆ. ಐ ಅಂದರೆ ನಾನು, ಟಾರ್ನ್ ಅಂದರೆ ಸರೋವರ, ಮಾನಸ ಸರೋವರ. ಓಕೆ. ಈಗ ಒಂದು ವಿದ್ಯಾರ್ಥಿಗಾಗಲಿ ಒಂದು ಮನುಷ್ಯನಿಗಾಗಲಿ ತಾನು ಏನಾದರೂ ಕಲಿಬೇಕು, ಏನಾದರೂ ಗಳಿಸ್ಬೇಕು, ಜೀವನದಲ್ಲಿ ಏನಾದರೂ ಮಾಡಬೇಕಂತಂದರೆ ಅವನಿಗೆ ಮನಃಶಾಂತಿ, ಆ ಪೀಸ್ ಇರಲೇಬೇಕು. ಆ ಪೀಸ್ ಇರಬೇಕು ಅಂತಂದರೆ ಅದಕ್ಕೊಂದು ಮಾರ್ಗ ಇದೆ. ಆ ಮಾರ್ಗ ನಾನು ನೀವು ಹಾಕೋಕ್ಕಾಗಲ್ಲ, ಹೊಸದಾಗಿ ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. ತಲತಲಾಂತರದಿಂದ ಮಾರ್ಗ ಕೊಟ್ಟಿರೋ ಸಾಕಷ್ಟು ಜ್ಞಾನಿಗಳಿದ್ದಾರೆ. ನಾವು ತೊಗೊಳ್ತಾ ಇದ್ರಿ ಇವಾಗ ಲೇಟೆಸ್ಟಾಗಿ ಬಸವಣ್ಣನವರು. ಏನು ಬೇಕಾಗಿಲ್ಲ, ಪ್ರತಿಯೊಂದು ವಿದ್ಯಾರ್ಥಿನೂ ಬಸವಣ್ಣನವರ ವಚನಗಳು ಮತ್ತು ಅಷ್ಟಾಂಗ ಯೋಗ ಆ ಎರಡೂ ಪ್ರಾಕ್ಟೀಸ್ ಮಾಡಿ ದಿವಸ ಭಾರತ ದೇಶದಲ್ಲಿರೋ ಪ್ರತಿಯೊಂದು ತಂದೆ ತಾಯಿ ಹೇಗೆ ಮಗು ಹುಟ್ಟಿದ ತಕ್ಷಣವೇ ಒಂದು ಹಾಲು ಕೊಟ್ಟು ಅವ್ರಿಗೊಂದು ಹೆಸರಿಡ್ತಾರೆ, ಅವಾಗಿಂದ ಅಷ್ಟಾಂಗ ಯೋಗ ಅಥವಾ ಬಸವಣ್ಣನ ವಚನ ಇಂಥ ವಿಚಾರಧಾರೆಗಳನ್ನ ಅನುಭವಿಸ್ಲಿಕ್ಕೆ, ಕಂಠಪಾಠ ಮಾಡಲಿಕ್ಕಲ್ಲ, ಅವತ್ತು ಬಂದಿದ್ದ ದಿವಸ ಇದು ಫ್ರೀ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಆಗಲೇ ಹೇಳ್ತಿದ್ದೀರಿ ಶಿವಕುಮಾರ್ ಅವರೇ, ಈಗ ಎಜುಕೇಷನ್ ಅನ್ನುವಂಥದ್ದು ಅನುಭವಿಸ್ಬೇಕು ಅಂತ. ಹೌದು. ಈಗ ಕೇವಲ ಪುಸ್ತಕದ ಓದೋದಂದೆಲ್ಲ ಅದು ಅನುಭವಿಸ್ಬೇಕಂತ. ಯಾವ ರೀತಿಯ ಅನುಭವ ಅಂದರೆ ಯಾವ ರೀತಿಯಾಗಿ ಅನುಭವಿಸ್ಬೇಕು ಅಂತೇಳಿ? ಈಗ ನಾವು ಸಬ್ಜೆಕ್ಟ್ ಅಂತ ತೊಗೊಳ್ಳೋಣ, ಸೈನ್ಸು ಮತ್ತು ಮ್ಯಾಥ್ಸು. ನಾನು ಇಲ್ಲಿ ಕೂತಿದ್ದೀನಿ, ನೀವು ಒಂದು ಟೀಚರ್ ಆಗಿ ಬೋರ್ಡ್ ಮೇಲೆ ಸೋರಾಲ್ ಸಿಸ್ಟಮ್ ಅಂದರೆ ಈ ಥರ ಇದೆ, ಫಿಸಿಕ್ಸ್ ಲ್ಯಾಬ್ ಅಂದರೆ ಈ ಥರ ಇದೆ, ಮತ್ತು ಆಲ್ಜಿಬ್ರಾ ಅಂದರೆ ಈ ಥರ ಇದೆ, ಮ್ಯಾಥಮೆಟಿಕ್ಸ್ ಈ ಥರ ಬೋರ್ಡಲ್ಲಿ ಕ್ಲೀನಾಗಿ ಬರೀತೀರ. ಓಕೆ. ಅದರಲ್ಲಿ ಮಕ್ಳಿಗೆ ಅರ್ಥ ಆಗಲ್ಲ ಅಂತ ಏನು ಮಾಡಿದ್ರು, ಸ್ಮಾರ್ಟ್ ಬೋರ್ಡ್ಗಳು ಅದು ಇದು ಅಂತ ಟೆಕ್ನಾಲಜಿ ತೊಗೊಂಬಂದರು. ಸ್ಮಾರ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಏನಾಗುತ್ತೆ, ಟಿ ವಿ ನೋಡತ್ರ, ಮಕ್ಕಳು ನೋಡತ್ರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಎಕ್ಸ್ಪೀರಿಯನ್ಸ್ ಅಲ್ಲ, ಇಟ್ ಈಸ್ ಜಸ್ಟ್ ವಾಚಿಂಗ್. ಈ ಎಕ್ಸ್ಪೀರಿಯನ್ಸ್ ಅಂದರೆ ಏನು? ನಾನು ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಆಗಿನ ಕಾಲದಲ್ಲಿ ನವಗ್ರಹ ಅಂತ ಹೇಳ್ಕೊಡ್ತಿದ್ರು. ಏನು ಮಾಡ್ತಿದ್ರು ಗುರುಕುಲದಲ್ಲಿ, ಆ ನವಗ್ರಹದ ಹತ್ರ ಸುತ್ತಬಿಟ್ಟು ನೋಡಪ್ಪ ಇದೊಂದು ಗ್ರಹ, ಇದೊಂದು ಗ್ರಹ, ಇದೊಂದು ಗ್ರಹ ಅಂತ ಹೇಳ್ತಿದ್ರು. ಇವತ್ತು ನಾವು ಸೋಲಾರ್ ಸಿಸ್ಟಮ್ ತೋರಿಸ್ಬೇಕಂದ್ರೆ ಮಕ್ಕಳನ್ನ ಸ್ಪೇಸ್ಗಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಬಾಡಿ ಕ್ಲೋನ್ ಇನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ IIT ಭುವನೇಶ್ವರ್ ಜೊತೆ ವೆಂಚರ್ ಆಗಿರೋಂಥ ಒಂದು ಕಂಪನಿ. ನಾವು ಅವರ ಒಂದು ಜಾಯಿಂಟ್ ವೆಂಚರಲ್ಲಿ ಒಂದು AR VR MR ಇದನ್ನ ಗೇಮಿಂಗಿಗೆ ಯೂಸ್ ಮಾಡ್ತಾರೆ. ಸಾಕಷ್ಟು ಜನ ಮಾಲ್ಗಳಲ್ಲಿ ನೋಡ್ತಾರೆ, ಗೇಮ್ಸ್ ಆಡೋಕ್ಕೆ, ಬೇರೆ ಎಂಟರ್ಟೈನ್ಮೆಂಟ್ಗೆ ಅಂತ ಯೂಸ್ ಮಾಡ್ತಾರೆ. ಈ ಥರ ಒಂದು ಡಿವೈಸ್ಗಳಲ್ಲಿ ನಾವು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಮಕ್ಕಳಿಗೆ ಸೈನ್ಸು ಮತ್ತು ಮ್ಯಾಥ್ಸು ಅವ್ರ ಅನುಭವಕ್ಕೆ ಬರೋ ರೀತಿ ನಾವು ಇದರಲ್ಲಿ ಸಿಲೆಬಸ್ನ ಹಾಕಿರ್ತೀವಿ. ಅಂದರೆ ಅವ್ರು ಇಲ್ಲಿ ಇದ್ಕೊಂಡೆ ಅವರು ಒಂದು ಸಮುದ್ರಕ್ಕಾದರೂ ಹೋಗ್ಬೋದು, ಇಲ್ಲ ಒಂದು ಸ್ಪೇಸ್ಗಾದರೂ ಹೋಗ್ಬೋದು. ಮತ್ತು ಮಾನವನ ಅಂಗಾಂಗ ಹೆಂಗಿರುತ್ತೆ. ಇವಾಗ ಸ್ಕೂಲ್ಗಳಲ್ಲಿ ಲ್ಯಾಬ್ಸ್ ಇರ್ತವೆ. ನಿಜ ಹೇಳಿ, ಎಷ್ಟು ಸ್ಕೂಲ್ಗಳಲ್ಲಿ ಕರೆಕ್ಟಾಗಿ ಲ್ಯಾಬ್ನ ಯೂಸ್ ಮಾಡ್ತಾರೆ?
ಹೆಸರಿಗೆ ಒಂದು 4 ಐಟಮ್ ಇರುತ್ತೆ, ಆಗಲ್ಲ. ಯಾಕಂದರೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಹೌದು. ಅದನ್ನು ಲೆಸ್ ಎಕ್ಸ್ಪೆನ್ಸಿವಲ್ಲಿ ತೋರಿಸ್ಬೇಕಾದ್ರೆ ಈ ಥರ ಒಂದು ಟೆಕ್ನಾಲಜಿನ ಬಳಸೋದು ತುಂಬ ಅನುಕೂಲ ಅಂತೇಳಿ ಈ ಟೆಕ್ನಾಲಜಿನ ಕೂಡ ವಿಶ್ವಗ್ರ ಎಜು ಸೊಲ್ಯೂಷನ್ಸಿಂದ ಕೊಡ್ತಿದ್ದೀವಿ. ಈಗ ಇದು AR ಆ್ಯಂಡ್ MR ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂದರೆ, ಈಗ ಕೆಲವರು ಗೊತ್ತಿರಲ್ಲ, ಈಗ ತಗೊಂಡು ಹೋಗ್ತಾರೆ ಸುಮ್ಮನೆ, ಅಥವಾ ನೀವೇ ಪ್ರೊವೈಡ್ ಮಾಡಿ ಅವರಿಗೆ ಟೀಚಿಂಗ್ ಕೊಡ್ತಿದ್ರು, ಅಥವಾ ವಿದ್ಯಾರ್ಥಿಗಳು ತಗೊಂಡೋಗಿ ಅದನ್ನು ಯೂಸ್ ಮಾಡ್ಕೊಬೋದು? ಓಕೆ, ಇದರಲ್ಲಿ 3 ವಿಧಾನಗಳಿದ್ದಾವೆ. ಯಾಕಂದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ವಿದ್ಯೆ ಫ್ರೀಯಾಗಿ ಕೊಡಬೇಕು, ಬಟ್ ಆ ವಿದ್ಯೆ ಕೂಡ ಮಾಧ್ಯಮ ಏನಿದೆ. ಲೆಟ್ಸ್ ಎನ್ ಎಕ್ಸಾಂಪಲ್, ಒಂದು ವಿದ್ಯಾರ್ಥಿ ಒಂದು ಬುಕ್ ತೊಗೊಂಡು ಓದ್ತೀನಿ ಅಂತಂದರೆ ಅದು ಅವನೇ ಓದಿದ್ರೆ ಫೀಸ್ ಕಟ್ಟೋದು ಬೇಕಾಗಿಲ್ಲ. ಲೈಬ್ರರಿಲಿ ಬುಕ್ಸ್ ಇರ್ತವೆ, ಇಂಟರ್ನೆಟಲ್ಲಿ ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ 10th ಏನು ಸಿಲೆಬಸ್ ಬೇಕಾದ್ರೂ ಸಿಗುತ್ತೆ. ಆ ಮಾಧ್ಯಮ, ಒಂದು ಟೀಚರ್ ಆ ಬುಕ್ನ ಓದಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಆ ಟೀಚರ್ಗೆ ದುಡ್ಡು ಕೊಡಬೇಕು, ಹೌದು, ಸಂಬಳ ಕೊಡಬೇಕು, ಅವ್ರಿಗೊಂದು ಆಫೀಸ್ ಇರಬೇಕು. ಅದೇ ರೀತಿ ಈಗ ನಾವಿಂದ ಕಲಿಸೋದಕ್ಕೆ ಇದು ಒಂದು ಮಾಧ್ಯಮ. ನಾವು ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಫ್ರೀಯಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ 3 ವಿಧಾನದಲ್ಲಿ ಮಾಡ್ತೀವಿ. ಒಂದು ಶಾಲೆಗಳಲ್ಲಿ, ಒಂದು ತಾಲೂಕಿಗೆ ಒಂದು ಶಾಲೆ, ಜಾಸ್ತಿ ತೊಗೊಳಲ್ಲ ನಾವು, ಯಾಕಂದರೆ ಎಲ್ಲರಿಗೂ ಕೊಡೋಕೆ ಆಗಲ್ಲ, ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಒಂದು ಶಾಲೆ, ಒಂದು ತಾಲೂಕಲ್ಲಿ ಒಂದು ಶಾಲೆ ಕೊಟ್ಟು ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ನಮ್ಮ ಟ್ರೈನರ್ಸೇ ಹೇಳ್ಕೊಡ್ತಾರೆ. ಇನ್ನು 2ನೇ ಆಪ್ಷನ್, ಯಾರಾದರೂ ಸ್ವಲ್ಪ ಓಕೆ ನಾನು ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ನನ್ನ ಮಗುಗೆ ಇದು ಇನ್ವೆಸ್ಟ್ಮೆಂಟ್ ಅಂತ ತೊಗೊತೀನಿ ಅನ್ನೋರಿಗೆ ಏನು ಮಾಡ್ತೀವಿ, ಅವರಿಗೆ ಮನೇಲಿ ಯೂಸ್ ಮಾಡೋಕ್ಕೆ ಕೊಟ್ಟು ಟ್ರೈನಿಂಗ್ ಮಾಡಿಕೊಡ್ತೀವಿ. ಓಕೆ, ಈ ಥರ ಇರುತ್ತೆ. ಇದು ಏನು ಎಕ್ಸ್ಪೆನ್ಸಿವ್ ಅಂದರೆ ಏನು ಖರ್ಚು ಬೀಳುತ್ತೆ ಇದು ವಿದ್ಯಾರ್ಥಿಗಳಿಗೆ? ಸಿಂಪಲ್ ಅಂತ ಬಂತಂದರೆ ಹಾರ್ಡ್ವೇರ್ ಅಂತ ಬರುತ್ತೆ. ಇವಾಗ ನಾವು ಹೇಳ್ತಾರೆ ಸಿಲೆಬಸ್ ಬಂದ್ಬಿಟ್ಟು ಸಾಫ್ಟ್ವೇರ್. ಏನು ನಾವು ಅದು ಪಾಠಗಳೆಲ್ಲ ಸಾಫ್ಟ್ವೇರ್, ವಿದ್ಯೆ ಡಿವೈಸ್ ಹಾರ್ಡ್ವೇರ್ ಆಗುತ್ತೆ. ಹಾರ್ಡ್ವೇರ್ ಅಂತೂ ಫ್ರೀಯಾಗಿ ಬರಲ್ಲ. ಹಾರ್ಡ್ವೇರ್ಗಿಂತ ಒಂದು ಪ್ರೈಸ್ ಇರುತ್ತೆ, 40 ಎಷ್ಟೋ ಒಂದು ಪ್ರೈಸ್ ಇರುತ್ತೆ, ಒಂದು ಎಕ್ಸ್ ಪ್ರೈಸ್ ಇರುತ್ತೆ. ಹಾರ್ಡ್ವೇರ್ ಆಯಿತು, ಆಮೇಲೆ ಆ ಸಾಫ್ಟ್ವೇರ್ನ ಇದ್ರೊಳಗಡೆ ಹಾಕಬೇಕು, ಕಂಪ್ಯಾಟಿಬಲ್ ಮಾಡಬೇಕು. ಅಲ್ಲಿಂದ ತೊಗೊಂಡೋಗಿ ಫ್ರಂಟ್ ಡೆಸ್ಕ್ಗೆ ಇಡಬೇಕು. ಆ ಫ್ರಂಟ್ ಡೆಸ್ಕ್ಗಿಂದ ಹೋಗಿ ಇನ್ನೊಬ್ರು ಹೋಗಿ ಇದು ಈ ಥರ ಇದಂತ ಎಕ್ಸ್ಪ್ಲೈನ್ ಮಾಡಬೇಕು. ಮತ್ತೆ ಹೇಳ್ತಿಲ್ವಾ, ನಾವೆಲ್ಲ ಮಧ್ಯವರ್ತಿಗಳ ಥರ. ಇವತ್ತು ಶಿಕ್ಷಕರು ಒಂದು ಎಜುಕೇಷನ್ಗೆ, ಒಂದು ವಿದ್ಯಾರ್ಥಿಗಳಿಗೆ ಮಧ್ಯವರ್ತಿ ಥರ ಯಾವ ರೀತಿ ಇದ್ದೀವಿ, ಪ್ರತಿಯೊಂದು ಹಂತದಲ್ಲಿ ನಾವು ಯಾವುದು ಫೀಸ್ ಬರುತ್ತೋ ಆ ಥರ ಇದರಲ್ಲೂ ಅದೇ ರೀತಿ ಬರುತ್ತೆ. ಓಕೆ, ಇದು ಈಗ ರೈಟ್ ನಾವು ಎಷ್ಟು ಕಡೆ ಕೊಟ್ಟಿದ್ರಿ, ಎಷ್ಟು ಜನಕ್ಕೆ ಇದು ಯೂಸ್ ಆಗ್ತಾ ಇದೆ? ಆ್ಯಕ್ಚುಲಿ ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸಕ್ಕೆ ಒಂದು 10 ರಿಂದ 15 ಶಾಲೆಗಳಲ್ಲಿ ಮಾತ್ರ ಇದು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಇಟ್ ಈಸ್ ದ ಫಸ್ಟ್ ಇಯರ್ ವಿಚ್ ವಿ ಆರ್ ಡೂಯಿಂಗ್. ಇದರಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಅಂತ ನೀವು ಕೇಳಿರಬೇಕು, ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ, ಮತ್ತು ಇನ್ನೊಂದು ವಿಜಯನಗರ ಬೆಳ್ಳೂಡಿಯಲ್ಲಿ ಬರುತ್ತೆ. 3 ಶಾಲೆಗಳಿದಾವೆ ಅವ್ರದ್ದು. ಚಂದ್ರಗುಪ್ತಮ್ಮ ಅವರಿಗೆ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಶಾಲೆ ಇದೆ, ಮತ್ತು 7 ಕೋಟಿ ವಸತಿ ಶಾಲೆ ಅಂತ ಒಂದಿದೆ, ಶಿಕಾರಿಪುರ ಶಾಲೆ ಅಂತ ಒಂದಿದೆ. ಅಲ್ಲಿನ ಗುರುಗಳು ನಮ್ಮ ವಿದ್ಯಾರ್ಥಿಗಳಿಗೆ, ಅಲ್ಲಿ ಕಲಿಯಂತ ಬರೋಂಥ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದ ಅನುಭವ ಕೊಡಬೇಕು ಅಂತೇಳಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಇನ್ನು ಯಾರಾದರೂ ಇಂಟ್ರೆಸ್ಟ್ ಇದ್ದವರು, ನಿಜವಾಗ್ಲೂ ಅದನ್ನ ಕೊಡಬೇಕು, ಅವ್ರನ್ನ ಇಂಡಿಪೆಂಡೆಂಟ್ ಮಾಡಬೇಕು ಅನ್ನೋ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಬಂದ್ರೂ, ಬಟ್ ಟೋಟಲ್ ಕಮರ್ಷಿಯಲ್ ಆಗಿರೋರ ಹತ್ರ ನನ್ನ ಸಂಸ್ಥೆ ಹೋಗೋದಿಲ್ಲ. ನನಗೆ ಇದರಿಂದ ಇಟ್ಸ್ ನಾಟ್ ಎ ಬಿಸ್ನೆಸ್, ಇಟ್ ಈಸ್ ಜಸ್ಟ್ ಅಲ್ಲಿಗಿರೋಂಥ ಸರ್ವಿಸ್. ನನಗೆ ಬೇಕಾಗಿರೋದು ಈ ಡಿವೈಸ್ ಬರೀ ಆ ಮಕ್ಕಳಿಗೆ ಅನುಭವಿಸೋದಕ್ಕೆ ಮಾತ್ರ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿ ಪ್ರೈಸಲ್ಲಿ, ಯಾವುದೋ ಒಂದು ಪ್ರಕಾರದಲ್ಲಿ, ಒಂದು CSR ಫಂಡ್ ಇರ್ಬೋದು, ನಿಮ್ಮಂಥವ್ರು ಯಾರೋ ಒಬ್ಬರು ಓಕೆ ನಾನು ಒಂದು ಇಷ್ಟು ಇದು ಮಾಡ್ತೀನಿ ಅಂತಂದಾಗ ಅದನ್ನು ಫ್ರೀಯಾಗಿ ಕೂಡ ನಾವು ಮುಂದೆ ಹೆಜ್ಜೆ ಇಡ್ಬೋದು. ಅದು ನೋಡೋಣ ಏನಾಗುತ್ತೆ ಅಂತ. ಬಟ್ ರೈಟ್ ನೌ ಇಟ್ಸ್ ಜಸ್ಟ್ ಎ ಬಿಸ್ನೆಸ್. ಎಸ್ ವೀಕ್ಷಕರೇ, ಈಗ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಸಾಧನೆಗೊಂದು ಹೆಜ್ಜೆ ಮುಂದುವರಿಯುತ್ತೆ. ಸಣ್ಣದೊಂದು ಬ್ರೇಕ್. ಸ್ಮಾರ್ಟ್ ಸಿಟಿ ದಾವಣಗೆರೆ ಅಭಿವೃದ್ಧಿಗೆ ಪಾಲಿಕೆ ಕೊಡುಗೆ ಏನು? ಯಾವ ವಾರ್ಡ್ ಅಭಿವೃದ್ಧಿಯಾಗಿದೆ, ಯಾವ ವಾರ್ಡ್ ಅಭಿವೃದ್ಧಿಯಾಗಿಲ್ಲ? ವಾರ್ಡ್ ಸದಸ್ಯರ ಬಗ್ಗೆ ಜನಾಭಿಪ್ರಾಯವೇನು? ಅಭಿವೃದ್ಧಿ ವಿಚಾರದಲ್ಲಿ ಮತದಾರರು ನೀಡೋ ಮಾರ್ಕ್ಸ್ ಎಷ್ಟು? ವಾರ್ಡ್ ಬಿಟ್, ಇದು ನಿಮ್ಮ ವಾರ್ಡ್ನ ಕಥೆ. ವೀಕ್ಷಿಸಿ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಸಂಜೆ 6:05ಕ್ಕೆ ನಿಮ್ಮ ಒನ್ ಕನ್ನಡ ನ್ಯೂಸ್ನಲ್ಲಿ. ಕರೆಸ್ಪಾಂಡೆನ್ಸ್ ನಲ್ಲಿ ಪರೀಕ್ಷೆ ಬರೆದು ಪಾಸಾಗಲು ಸುವರ್ಣಾವಕಾಶ. 7, 8, 9 ಮತ್ತು 10ನೇ ತರಗತಿಗಳಲ್ಲಿ ಓದಿ ಶಾಲೆ ಬಿಟ್ಟವರಿಗೆ ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ SSLC ಎಕ್ಸಾಮ್. SSLC ಪಾಸ್ ಆದವರು ಹಾಗೂ PUC ಓದಿ ಅರ್ಧಕ್ಕೆ ನಿಲ್ಲಿಸಿದವರು ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ ದ್ವಿತೀಯ PUC ಎಕ್ಸಾಮ್. UGCಯಿಂದ ಅಂಗೀಕೃತವಾದ ವಿಶ್ವವಿದ್ಯಾಲಯಗಳಿಂದ ರೆಗ್ಯುಲರ್ ಹಾಗೂ ಕರೆಸ್ಪಾಂಡೆನ್ಸ್ ನಲ್ಲಿ ಕೆಳಕಂಡ ಕೋರ್ಸ್ಗಳು ಲಭ್ಯವಿರುತ್ತದೆ: BA, BCom, BSc, BCA, BBA, BLIP, BSW, BTech,
ಡಿಪ್ಲೊಮೊ, ಬಿಇ, ಐಟಿಐ, ಎನ್ಟಿಸಿ, ಎಂಎ, ಎಂಕಾಂ, ಎಂಎಸ್ಸಿ, ಎಂಸಿಎ, ಎಂಬಿಎ, ಎಂಬ್ಲಿಬ್, ಎಂಎಸ್ಡಬ್ಲ್ಯೂ, ಎಂಟೆಕ್, ಬಿಎಡ್, ಡಿಫಾರ್ಮ್. ವಿಳಾಸ ಶ್ರೀ ಅಣಬೇರು ಶಿವಮೂರ್ತಿ ಸ್ವಯಂ ನಿವೃತ್ತ ಶಿಕ್ಷಕರು, ಕಾರ್ಯದರ್ಶಿಗಳು, ಕನಕ ಕರೆಸ್ಪಾಂಡೆನ್ಸ್ ಕಾಲೇಜ್, ಕುರುಬರ ಹಾಸ್ಟೆಲ್ ಕಾಂಪ್ಲೆಕ್ಸ್, 2ನೇ ಮಹಡಿ, ಜಯದೇವ ಸರ್ಕಲ್ ಹತ್ತಿರ, ದಾವಣಗೆರೆ 577002. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 7022936433 9886678178. ಹಲೋ, ನಮಸ್ಕಾರ ಕರ್ನಾಟಕ. ನಮ್ಮ ಅರುಣೋದಯ ಕಲೆಕ್ಷನ್ಗೆ ಸ್ವಾಗತ. ಇಲ್ಲಿ ಕೇವಲ 200 ರೂಪಾಯಿಂದ ಬ್ರಾಂಡೆಡ್ ಕುರ್ತಾ ಸ್ಟಾರ್ಟ್ ಆಗುತ್ತೆ. ಈ ಕುರ್ತಾಸ್ ಎಲ್ಲ ನಮ್ಮ ಗಾರ್ಮೆಂಟ್ಸ್ ಇಂದಾನೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಶಾಪಿಗೆ ಬರುತ್ತೆ. ಸೊ ತುಂಬಾನೇ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಬನ್ನಿ ಯಾವ ವೆರೈಟೀಸ್ ಇದೆ ಅಂತ ತೋರಿಸ್ತೀನಿ. 1800 ರುಪೀಸ್ ಇರೋ ಈ ಸೆಟ್ಟು ಕೇವಲ ನಿಮಗೆ 760 ರುಪೀಸ್ ಸಿಗ್ತಾ ಇದೆ. ಇದು ಫೆಸ್ಟಿವಲ್ ಆಫರ್ ಅಷ್ಟೇ ಇರುತ್ತೆ. ಫೆಸ್ಟಿವಲ್ಗೋಸ್ಕರ ಅಷ್ಟೇ ಸಿಗುತ್ತೆ ಈ ಆಫರ್ ಮಾತ್ರ. ಇಲ್ಲಿ ಪಾರ್ಟಿ ವೇರ್ ಅಂಬ್ರೆಲಾ ಕೂಡ ಸಿಗುತ್ತೆ. ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಲಾಂಗ್ ಲೆಂತ್ ಅಂಬ್ರೆಲಾ ಕೂಡ ಸಿಗ್ತಾ ಇದೆ. ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ. ಜೊತೆಲಿ ನಿಮಗೆ ತುಂಬಾನೇ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಕುರ್ತಾಸ್ 499 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ನಿಮಗೆ ಜಸ್ಟ್ 340 ರುಪೀಸ್ಗೆ ಕೊಡ್ತಾ ಇದೀವಿ. ಜೊತೆಲಿ ಬೈ 3 get 1 ಫ್ರೀ, ಬೈ 6 get 1 ಫ್ರೀ ಕೂಡ ನಡೀತಾ ಇದೆ. ಸಖತ್ ಡಿಸ್ಕೌಂಟ್ ಅಲ್ಲಿ ಇದೆ. ನೋಡ್ತಿರ್ಬೋದು, ಪಾರ್ಟಿ ವೇರ್, ವೆಡ್ಡಿಂಗ್ ವೇರ್ ಗೌನ್ಸ್ ಎಲ್ಲ ಸಿಗುತ್ತೆ. ಆಫರ್ ಅಲ್ಲೂ ಸಿಗುತ್ತೆ. ನಿಮಗೋಸ್ಕರ ಆಫರ್ ಕೊಡ್ತಾ ಇದೀವಿ, ಡಿಸ್ಕೌಂಟ್ ಕೊಡ್ತಾ ಇದೀವಿ, ಹಾಗೂ ಫ್ರೀ ಕೂಡ ಕೊಡ್ತಾ ಇದೀವಿ. ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ನಮ್ಮ ಅರುಣೋದಯ ಕಲೆಕ್ಷನ್ಸ್ಗೆ ಬನ್ನಿ. ನಮ್ಮ ನೆಚ್ಚಿನ ಅಂಗಡಿ ಅರುಣೋದಯ ಬಟ್ಟೆ ಅಂಗಡಿ. ನಿರುದ್ಯೋಗ ಯುವಕ ಯುವತಿಯರಿಗೆ ಸುವರ್ಣಾವಕಾಶ. ಎಲ್ಲ ಮಾದರಿಯ ಮೊಬೈಲ್ ರಿಪೇರಿ, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ತರಬೇತಿ ನೀಡಿ ಸ್ವ ಉದ್ಯೋಗ ಕಲ್ಪಿಸಲು ಬೆಂಗಳೂರಿನ ಮೊಬೈಲ್ ಫಿಕ್ಸರ್ ಸಂಸ್ಥೆ ಮುಂದಾಗಿದೆ. 12 ವರ್ಷಗಳ ಅನುಭವ ಹೊಂದಿರುವ ಮೊಬೈಲ್ ಫಿಕ್ಸರ್ ಸಂಸ್ಥೆ ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ತರಬೇತಿ ನೀಡಿ ಸ್ವಂತ ಉದ್ಯೋಗಕ್ಕೆ ಸಹಕಾರ, ಮಾರ್ಗದರ್ಶನ ನೀಡಲಿದೆ. ಯಾರಾದರೂ ಕೋರ್ಸ್ ಮಾಡೋ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಬನ್ನಿ, ನಮ್ಮ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿ, ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಡೆಮೋ ಕ್ಲಾಸ್ ತಗೊಳ್ಳಿ. 100% ಜಾಬ್ ಗ್ಯಾರಂಟಿ ಕೊಡಿಸ್ತೀನಿ. ಪ್ರತಿಯೊಂದು ಕಂಪ್ನೀಸ್ ಅಲ್ಲಿ ನೀವು ಸ್ಯಾಮ್ಸಂಗ್, MI, ವಿವೋ, ಓಪೋ ಯಾವ ಕಂಪ್ನಿನಲ್ಲಿ ಹೇಳ್ತೀರಾ ಆ ಕಂಪ್ನಿನಲ್ಲಿ ನಾವು ಜಾಬ್ ಕೊಡ್ಸಕ್ಕೆ ರೆಡಿ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಫಿಕ್ಸರ್ ಸಂಸ್ಥೆ, KR ಪುರ, TC ಪಾಳ್ಯ ಮುಖ್ಯ ರಸ್ತೆ, ಬೆಂಗಳೂರು. ಮೊಬೈಲ್ ಸಂಖ್ಯೆ 8970040337. ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ? 30 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ LJB ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ, ಕ್ಷಾರಕರ್ಮ, ಸ್ಕ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ 100% ಪರಿಹಾರ ಖಚಿತ. ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ. LJB ಮೂಲವ್ಯಾಧಿ ಆಸ್ಪತ್ರೆ, ಖಾಸಗಿ ಬಸ್ ನಿಲ್ದಾಣದ ಪಕ್ಕ, ಕುರಿ ಮಾರುಕಟ್ಟೆ ಮುಂಭಾಗ, ಹೊನ್ನಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಡಾಕ್ಟರ್ ಮೊಘಾ ಸುಲ್ತಾನ್ ಬಿ ಪಟ್ಟಾಡ್, MS ಜನರಲ್ ಸರ್ಜನ್ ಹಾಗೂ CEO LJB ಆಸ್ಪತ್ರೆಗಳ ಸಮೂಹ. ಮೊಬೈಲ್ ನಂಬರ್ 9880049093. ಸೋನು ಎಲೆಕ್ಟ್ರಿಕಲ್ಸ್. ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು, CCTV ಕ್ಯಾಮೆರಾ, UPS ಬ್ಯಾಟರಿಗಳು ದೊರೆಯುತ್ತವೆ. ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ಗೆ. ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ, SBI ಬ್ಯಾಂಕ್ ಹತ್ತಿರ, ದಾವಣಗೆರೆ. ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ನಮಸ್ಕಾರ, ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡ್ತಿರ್ತಕ್ಕಂಥದ್ದು. ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದ್ದೀರಿ ಅದು ಕಾನೂನು ಬಾಹಿರ ಆಗಿರ್ತದೆ. ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ತಾವು ಕಾರ್ಡನ್ನು ಪಡೆದಿದ್ದೀರಿ, ತಾವು ಸುಮೋಟ ಆಗಿ ತಾವೇ ಸ್ವಇಚ್ಛೆಯಿಂದ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ನಾವು ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ. ಅದಕ್ಕಾಗಿ ತಮ್ಮದೆಲ್ಲ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೇನೆ. ನಮಸ್ಕಾರ. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಸಾಧನೆಗೊಂದು ಹೆಜ್ಜೆ ಕಾರ್ಯಕ್ರಮ ಮುಂದುವರ್ಸೋಣ. ಚರ್ಚೆ ಮಾಡ್ತಾಯಿದ್ವಿ, ನಾನು ಶಿವಕುಮಾರ್ ಸರ್ ಇಬ್ಬರು ಚರ್ಚೆ ಮಾಡ್ತಾಯಿದ್ವಿ. ಎಜುಕೇಷನ್ ಒಂದಷ್ಟು ಸೊಲ್ಯೂಷನ್ ಕೊಡಲಿಕ್ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡುತ್ತಾನೆ ಅಂದರೆ ಆ ಸಾಧನೆ ಹಿಂದೆ ಸಾಕಷ್ಟು ಏಳು ಬೀಳುಗಳಿರುತ್ತೆ. ಯಾವ ವ್ಯಕ್ತಿ ಕೂಡ ಸಾಧನೆ ಅನ್ನೋದು ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ. ಹಾಗಾಗಿ ಶಿವಕುಮಾರ್ ಅವರ ಏಳು ಬೀಳ್ಕೊಳ್ಳೋ ಇದೆ, ಅದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣಂತೆ. ಸರ್, ಈಗ ಈ ನೀವೇನು ಎಜುಕೇಷನ್ ಸೊಲ್ಯೂಷನನ್ನು ಮಾಡಲಿಕ್ಕೆ ಅಂತ ಬಂದರೆ ಅಥವಾ ಎಜುಕೇಷನ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕಂತ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಏಳು ಬೀಳುಗಳಾಗುತ್ತೆ. ಲಾಸ್ಟ್ ಟೈಮ್ ನಾನೊಂದು ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೇನೆ ತಮ್ಮನ್ನು. ಏಮಂತ ಒಂದು ಅಕಾಡೆಮಿ ಮಾಡ್ತೀನಿ, ಒಂದು 20,000 30,000 ಜನ ಕೆಲಸ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರಿ. ಏನಾಯಿತು ಆ ಅಕಾಡೆಮಿ, ಏನಾಯಿತು, ಏನು ಮಾಡಿದ್ರಿ ಅಂತ? ಓಕೆ, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನೇ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಒಂದು ಜನಗಳಿಗೆ ಮಾಹಿತಿ ಕೊಡಬೇಕು ಅಂತ ಇದೆ. ಈಗ ನಾವೆಲ್ಲ ಚಿಕ್ಕ ವಯಸ್ಸಿಂದ ಕೇಳ್ಕೊಂಬರ್ತಾ ಇರ್ತೀವಿ, ಎಡಿಸನ್ ಅಂತ ಬಲ್ಬ್ ಕಂಡು ಅವರು 1000 ಸತಿ ಟ್ರೈ ಮಾಡಿರ್ತಾರೆ ಒಂದು ಬಲ್ಬ್ ಕಂಡಿಡಿಯೋದಕ್ಕೆ. ಲಾಸ್ಟಲ್ಲಿ 1001ನೇ ಸತಿ ಅದು ಕ್ಲಿಕ್ ಆಗಿರುತ್ತೆ. ಈಗ ನಾನು ಆಗಲೇ ಅರ್ಧದಿಂದ ಮಾತಾಡುವಾಗ ಇಲ್ಲಿಂದ ಬಂದ್ರಿ ಆದಿ ಅನ್ನೋದು ಒಂದು ಆ ಸ್ಪಿರಿಚುವಾಲಿಟಿಯಿಂದ ಡೈರೆಕ್ಟು ನಾನು ಇಲ್ಲಿಗೆ ಬಂದು ವಿಶ್ವಗ್ರಹಕ್ಕೆ ಬಂದೆ. ಅದ್ರ ಮಧ್ಯದಲ್ಲಿ
ಅಲ್ಲಿ ಲ್ಯಾಂಗ್ವೇಜ್ ಫಾರ್ ಲೈಫ್ ಅಂತ ಒಂದು ಸಂಸ್ಥೆನ ಕಟ್ಟಿದೆ ನಾನು. ಓಕೆ. ಯಾವಾಗ ನಾನು ಸ್ಪಿರಿಚುವಾಲಿಟಿಯಿಂದ ಬಂದೆ ಆಗ ಲ್ಯಾಂಗ್ವೇಜ್ ಫಾರ್ ಲೈಫ್ ಅಂತ ಒಂದು ಸಂಸ್ಥೆನ ಕಟ್ಟಿದೆ. ಒಂದು 6 ತಿಂಗಳು ಸುಸೂತ್ರವಾಗಿ ನಡೀತಿತ್ತು. ಈಗ ನಮ್ಮ ಭೂಮಿ ಮೇಲೆ ಪ್ರತಿಯೊಂದು ನಾವು ಬದುಕಬೇಕಂದ್ರೆ ಪಾರ್ಟ್ನರ್ಶಿಪ್ ಅನ್ನೋದು ಬೇಕು. ಗಾಳಿ ಬೆಳಕು ಅದೆಲ್ಲ ನಮ್ಮ ಪಾರ್ಟ್ನರ್ಸ್. ಅದೇ ರೀತಿ ಒಂದು ಬಿಸ್ನೆಸ್ಗೆ ಪಾರ್ಟ್ನರ್ಸ್ ಅಂತ ಬೇಕು. ವೆನ್ ಯು ಡೋಂಟ್ ಹ್ಯಾವ್ ದ ರೈಟ್ ಪಾರ್ಟ್ನರ್ ಯಾವತ್ತಾದರೂ ಬೀಳ್ತೀವಿ. ಲ್ಯಾಂಗ್ವೇಜ್ ಫಾರ್ ಲೈಫ್ ಅಂದರೆ ಜೀವನಕ್ಕೆ ಒಂದು ಭಾಷೆ ಅಂತ ಒಂದು ಅದ್ಭುತವಾದ ಹೆಸರಿಟ್ಟು ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದೆ. ಒಂದು 6ರಿಂದ 8 ತಿಂಗಳು ತುಂಬ ಚೆನ್ನಾಗಿ ನಡೀತಿತ್ತು. ಆಮೇಲೆ ಗೊತ್ತಲ್ಲ ನಮ್ಮ ಮಾನವರಾಗಿ ಅದು ಹೇಳ್ತೀವಲ್ಲ, ಅಂಬಿಗ ನಾನು ನಂಬಿದೆ ಒಂದು ಸಾಂಗ್ ಕೇಳಿದ್ರೆ ನಮಗೆ ಗೊತ್ತಾಗಿರುತ್ತೆ. 9 ಛಿದ್ರ 6 ತೆರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋದು ನಮ್ಮ ಒಳಗಡೆ ಎಲ್ಲ ತುಂಬಿರುತ್ತೆ. ಅದು ನನ್ನಲ್ಲೂ ಇರ್ಬೋದು, ನನ್ನ ಜೊತೆಲಿ ಕೆಲಸ ಮಾಡಿದವ್ರಿಗೂ ಇರ್ಬೋದು. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಆ ಲ್ಯಾಂಗ್ವೇಜ್ ಫಾರ್ ಲೈಫ್ ಅನ್ನೋ ಸಂಸ್ಥೆ ಕೊಲ್ಯಾಪ್ಸ್ ಆಗೋಂಥ ಪರಿಸ್ಥಿತಿಗೆ ಬಂತು. ಅದಾದಮೇಲೆ ಮತ್ತೆ 1-1.5 ವರ್ಷ ಕೂತ್ಕೊಂಡು ಏನು ಮಾಡ್ಬೋದು, ಅದು ಸಾಕಷ್ಟು ಒಂದು 4,000 to 5,000 ಪುಸ್ತಕಗಳನ್ನ ಓದಿ ರಿಯಲ್ ಗ್ರೌಂಡ್ ಲೆವೆಲಲ್ಲಿ ಮಕ್ಕಳದ್ದು ಏನು ಸಮಸ್ಯೆ ಇದೆ, ಎಜುಕೇಷನ್ ಏನು ಮಾಡ್ಬೋದು, ಇದ್ರ ಬಗ್ಗೆ ಪ್ರಧಾನಮಂತ್ರಿ ಅಂದರೆ ಇವರು ಅವರು ಅಂತ ಹೇಳಲ್ಲ ನಾನು. ಇವಾಗಿರೋ ಪ್ರಧಾನಮಂತ್ರಿ ಇರ್ಬೋದು, ಅವಾಗಿದ್ದ ಪ್ರಧಾನಮಂತ್ರಿ ಇರ್ಬೋದು, ಅವರಿಗೆ ಪ್ರಧಾನಮಂತ್ರಿ ಅಂದರೆ ಆ ಕುರ್ಚಿಗೂ ಕೂಡ ನಾನು ಕಳಿಸಿ, ನಾನು ಕುರ್ಚಿನ ಮಾತ್ರ ನೋಡೋದು. ಆ ವ್ಯಕ್ತಿಲಿ ಇವತ್ತು ಇವರು ಇರ್ಬೋದು, ನಾಳೆ ಇನ್ನೊಬ್ರು ಇರ್ಬೋದು. ಆ ಕುರ್ಚಿಗೂ ಕೂಡ ನಾನು ಇದೆಲ್ಲ ಇರ್ತವೆ, ಈ ಥರ ಎಲ್ಲ ಇರ್ತವೆ ನೋಡ್ಬೋದು ಅಂತ ನಾನು ಕಳಿಸಿದ್ದೆ. ಅಲ್ಲಿಂದ ರೆಸ್ಪಾನ್ಸ್ ಬಂದಿಲ್ಲ, ಯಾಕಂದರೆ ಶಾರ್ಟ್ಕಟ್ ನನಗೆ ಗೊತ್ತಿಲ್ಲ. ಬಿಕಾಸ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಐ ಗೋ ಸ್ಟ್ರೈಟ್. ಶಾರ್ಟ್ಕಟ್ ಗೊತ್ತಿಲ್ಲ. ಇವಾಗ ಸ್ವಲ್ಪ ಕಲಿತಿದ್ದೀನಿ ಜನಗಳಿಂದ. ಅಲ್ಲಿಂದ ಆಚೆಗೆ ಕರೋನಾ ಅನ್ನೋದು ಬಂತು. ಕರೋನಾ ಬಂದಾಗ ಅದ್ಭುತವಾಗಿ ನನ್ನ ಜೀವನ ನಡೀತಿತ್ತು. ಪರ್ಸ್ನಲ್ ಲೈಫ್ ವಾಸ್ ವೆರಿ ಗುಡ್ ಇನ್ ಕರೋನಾ ಎಲ್ರಿಗೂ ಶಾಪ ಅಂದರೆ ನನಗೂ ವರ ಆಗಿತ್ತು. ಆಗ ನಾನು ಆಂಧ್ರ ಪ್ರದೇಶದಲ್ಲಿ ಏಮ್ ಅಕಾಡೆಮಿ ಅಂತ ಕೇವಲ 7 ಜನ 14 ವಯಸ್ಸು ಮಕ್ಕಳ ಸಹಾಯದಿಂದ ಏಮ್ ಅಕಾಡೆಮಿ ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿನ ಸ್ಥಾಪನೆ ಮಾಡಿದೆ. ಆ ಮಕ್ಕಳು ನಾನೆಲ್ಲ ಸೇರಿ ಒಂದು 40 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಒಂದು ಅದ್ಭುತವಾದ ಕಂಪ್ನಿನ ಮಾಡಿದೆ. ಆದರೆ ಏನಾಯಿತು, ಅವ್ರಿಗೆ 18 ವರ್ಷ ಆದಮೇಲೆ ಅವ್ರು ಆ ಕಂಪ್ನಿದು ಚುಕ್ಕಾಣಿ ಹಿಡಿಯೋಕ್ಕಾಗುತ್ತೆ. ಹೌದಾ ಇಲ್ವಾ? ಸೊ ಆಗ 18 ವರ್ಷ ಆಗೋ ಸಮಯದಲ್ಲಿ ಅದಕ್ಕೆ ಮುಂಚೆ ಯಾರೋ ಇಬ್ಬರು ಬಂದರು, ನಾವು ನಡೆಸ್ತೀವಿ, ನಿಮ್ಮ ದಾರಿಲಿ ನಾವು ನಡೀತೀವಿ, ನಮಗೊಂದು ಸ್ವಲ್ಪ ಶೇರ್ ಕೊಡಿ ಅಂತ ಬಂತು. ಆಗೇನಾಯಿತು, ಆಂಧ್ರದಲ್ಲಿ ನಡೀತಿದ್ದ ಬಿಸ್ನೆಸ್ನ ಐ ಟುಕ್ ಇಟ್ ಓವರ್ ಟು ಕರ್ನಾಟಕ. ದಾವಣಗೆರೆಯಲ್ಲಿ ನಾನು ಹದಡಿ ರೋಡಲ್ಲಿ ಒಂದು 2,000 ಸ್ಕ್ವೇರ್ ಫೀಟ್ 3,000 ಸ್ಕ್ವೇರ್ ಫೀಟ್ ಒಂದು ಆಫೀಸ್ ತೊಗೊಂಡಿದ್ದೆ. ಹಾಗೆ ಮತ್ತು ಕಾಫಿ ಡೇ ವಿದ್ಯಾನಗರದಲ್ಲಿ ಒಂದು ಆಫೀಸ್ ತೊಗೊಂಡಿದ್ದೆ. ನಾನು ಅವತ್ತು ಬಂದಾಗ ದಾವಣಗೆರೆಯಲ್ಲಿ ನೋಡಿದಾಗ ನಾನು ಬಂದಿದ್ದು ಒಂದು ಅಕಾಡೆಮಿ ರನ್ ಮಾಡೋದಕ್ಕೆ, ನಾನು ಬಂದಿದ್ದು ಒಂದು ಬಿಸ್ನೆಸ್ ರನ್ ಮಾಡೋಕ್ಕೆ, ಅಷ್ಟಕ್ಕೆ ಬಂದಿದ್ದು. ಬಟ್ ಇಲ್ಲಿ ಜನಗಳನ್ನ ಯುವಕರನ್ನ ನೋಡ್ತಾ ಇದ್ದರೆ ಕೆಲಸ ಇಲ್ಲ, ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ, ಸರಿಯಾಗಿ ಒಂದು ಉದ್ಯಮ ಮಾಡಬೇಕು, ಒಂದು ಪ್ರೊಫೆಷ್ನಲ್ ವೈಟ್ ಕಾಲರ್ ಜಾಬ್ಸ್ ಇಲ್ಲ, ನರಳುತ್ತಿದ್ದೀರ ಅನ್ನೋದು ನನ್ನ ಕಣ್ಣಿಗೆ ಬಿತ್ತು. ಈಗ ಇದು ಯಾರ ತಪ್ಪು ಯಾರ ಜವಾಬ್ದಾರಿ ಅಂತ ನಾವು ಹೇಳಲಿಕ್ಕಾಗಲ್ಲ, ಯಾರ ಮೇಲೋ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ನನ್ನ ಮನೆ ಅಂತ ಬಂದಾಗ ನನ್ನ ಮನೆ ಸಮಸ್ಯೆ ನಾನು ತೀರಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಇಲ್ಲಿರೋ ಜನಗಳಿಗೆ ಒಂದು 25,000 ಜನಕ್ಕೆ ಕೆಲಸ ಸೃಷ್ಟಿ ಮಾಡೋದು ಹೇಗೆ ದಾವಣಗೆರೆನೋ ಒಂದು ತಲೆಯಲ್ಲಿ ನನಗೊಂದು ಥಾಟ್ ಬಂತು. ಅದಕ್ಕೊಂದು ಮಾರ್ಗ ಇದೆ. 112 ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳನ್ನ ಸ್ಥಾಪನೆ ಮಾಡಬೇಕು, ದಾವಣಗೆರೆನ ಬೇಸ್ ಮಾಡಿಕೊಂಡು, ಯಾವುದೇ ಪೊಲಿಟಿಕಲ್ ಸಪೋರ್ಟ್ ಇಲ್ದಿರಂಗೆ, ಗೌರ್ಮೆಂಟ್ ಸಪೋರ್ಟ್ ಇಲ್ದಿರಂಗೆ. ಅದೇ ಹೇಳಿದ್ನಲ್ಲ, ಜನರಿಂದ ಡೆಮೋಕ್ರಸಿ, ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಮತ್ತು ಅದೇ ರಾಗ ಅದೇ ತಾಳ, ಜನರಲ್ಲಿರೋ ಅಜ್ಞಾನ ಮತ್ತು ಆತುರತೆ. ಈಗ ನಾಳೆ ಬೆಳಿಗ್ಗೆ ನಾನು ಎಲ್ಲ ಬಂದ್ಬಿಡ್ಬೇಕು ಅಂತೇಳಿ, ನಾಳೆ ಬೆಳಿಗ್ಗೆ ಎಲ್ಲ ಬಂದ್ಬಿಡ್ಬೇಕು ಅಂತೇಳಿ. ಮತ್ತು ಏನಾಗುತ್ತೆ ಅಂದರೆ ನಾವು ಸೆಲೆಕ್ಷನ್ ಮಾಡೋವಾಗ್ಲೂ, ಫಾರ್ ಎಕ್ಸಾಂಪಲ್ ಕೆಲವೊಂದು ಸತಿ ನಮ್ಮ ಭಾಳ ಸಂಗಾತಿನ ಸೆಲೆಕ್ಷನ್ ಮಾಡೋವಾಗಲೇ ತಪ್ಪು ಮಾಡಿರ್ತೀವಿ ಅಂತ ಇವತ್ತೆಲ್ಲ ಜನಗಳು ಹೇಳ್ತಾರೆ. ಕರೆಕ್ಟ್, ನಾವು ಹುಟ್ಟಿದ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಒಂದು ಟೀಮ್ ಅಂತ ಕಟ್ಟಿದಾಗ ಅಲ್ಲಿ ಸಾಕಷ್ಟು ಜನ ಇರ್ತದೆ. ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಎಲ್ಲೋ ಮಾಡಿರೋಂಥ ತಪ್ಪುಗಳು ಅಂತ ನಾನು ಹೇಳಲ್ಲ, ನೆಗ್ಲಿಜೆನ್ಸ್ ಅಂತ ಹೇಳ್ತೀವಿ. ಇವತ್ತು ಯಾರಾದರೂ ಫೇಲ್ ಆದರೆ ಅದು ಇಟ್ ಈಸ್ ನಾಟ್ ಎ ಮಿಸ್ಟೇಕ್, ಇಟ್ಸ್ ಎ ನೆಗ್ಲಿಜೆನ್ಸ್. ಸ್ಮಾಲ್ ನೆಗ್ಲಿಜೆನ್ಸ್ ಏನಾಗುತ್ತೆ, ಪರ್ವತದ ಥರ ಬಂದು ಒಂದು ಸಂಸ್ಥೆ ಮೇಲೆ ಬೀಳುತ್ತೆ. ಆ ರೀತಿ ಆದಾಗ ಇವತ್ತಿಗೂ ಅದರಿಂದ ನೊಂದ್ಕೊಂಡಂಥ ಒಂದು 30 ಜನ ಎಂಪ್ಲಾಯೀಸ್ ಇದ್ದಾರೆ. ಪಾಪ ಅವ್ರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲ್ರಿನೂ ಕೊಡೋಕ್ಕಾಗಲಿಲ್ಲ, ನಾನು ಕೊಡೋಕ್ಕಾಗಲಿಲ್ಲ. ಇವತ್ತು ನನಗೆ ಬೇಜಾರಿದೆ, ಅವ್ರಿಗೆ ಕೊಡಬೇಕು ಅಂತ ಇದೆ. ಐ ಹ್ಯಾವ್ ಪ್ಲ್ಯಾನ್ ಫಾರ್ ಇಟ್. ಮೇ ಜೂನ್ ಜುಲೈಲಿ ಅದೇನಿದೆ ಕೊಡಬೇಕು ಅಂತ. ಕೆಲವು ವೆಂಡರ್ಸ್ ಇರ್ತಾರೆ. ಈಗ ವೆಂಡರ್ಸ್ ನನಗೋಸ್ಕರ ಒಂದು ಸರ್ವಿಸ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಒಂದು ಕೇಕ್ ಕೊಟ್ಟಿರ್ತಾರೆ, ಸಪ್ಲೈ ಮಾಡಿರ್ಬೋದು, ಇಲ್ಲ ಒಂದು LED ಹಾಕಿರ್ಬೋದು, ಒಂದು ಮೈಕ್ ಸೆಟ್ ಹಾಕಿರ್ಬೋದು, ನನ್ನ ಫಂಕ್ಷನ್ಗಳಿಗೆ ಕಾರ್ಯಕ್ರಮಗಳಿಗೆ ಒಂದು ಪ್ರಚಾರ ಮಾಡಿರೋರಾಗಿರ್ಬೋದು. ಅವರು ಎಲ್ಲರಿಗೂ ಸಾಕಷ್ಟು ನನಗೆ ಹತ್ತತ್ರ 1-1.5 ಕೋಟಿ ತಲೆ ಮೇಲೆ ಬಿತ್ತು. ಆಗ ಏನಾಯಿತು, ನಾವೊಂದು 3-4 ಜನ ಪಾರ್ಟ್ನರ್ಸ್ ಇದ್ವಿ. ಆ 3-4 ಜನ ಪಾರ್ಟ್ನರ್ಸ್ ಏನಾಯಿತು, ಅವರ ಲಿಮಿಟ್ಗಿಂತ ಜಾಸ್ತಿ ಭಾರನ ಹಾಕ್ಕೊಂಡಿದ್ವಿ. ಆಗ ಬಿದ್ದು ಎದ್ದು ಮತ್ತೆ 1-1.5 ವರ್ಷ ಬ್ರೇಕ್ ತೊಗೊಂಡು ಸಾಕಷ್ಟು ನನ್ನ ಸ್ವಂತ ಆಸ್ತಿ ಅದೆಲ್ಲ ಸ್ವಲ್ಪ ಏನು ಮಾರಬೇಕು ಅದೆಲ್ಲ ಮಾಡಿ, ಇನ್ನೂ ಸ್ವಲ್ಪ ಸಂಪಾದನೆ ಮಾಡಿ, ಇನ್ನೂ ಸ್ವಲ್ಪ ಗುರು ಹಿರಿಯಗಳ ಮತ್ತು ಬಿಸ್ನೆಸ್ಗಳನ್ನ ಹೆಂಗೆ ಮಾಡಿದ್ರೆ ಆಗುತ್ತೆ, ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು
ಅಂತೇಳಿ ಯೋಚನೆ ಮಾಡಿ. ಬಟ್ ಆ ಗೋಲ್ ಇವತ್ತಿಗೂ ಇದೆ. ನಾನು ಆ ಗೋಲ್ ಹಾಕಿರೋದು 2027ಕ್ಕೆ ಮುಗಿಸ್ತೀನಿ ಅಂತ. 2027ಕ್ಕೆ 25,000 ಜನಕ್ಕೆ ಕೆಲಸ ಕೊಡಬೇಕು ಅಂತೇಳಿ. ಹೌದು, ಕನಿಷ್ಠ 25,000 ಜನಕ್ಕೆ, ಕನಿಷ್ಠ 25,000 ಜನಕ್ಕೆ. ಇವತ್ತು ನಾನು ಆ ಗೋಲಲ್ಲೇ ಇದ್ದೀನಿ. ಅಲ್ಲ, ನೀವು ಹೇಳ್ತೀರಿ ಈಗ 108 ಕಂಪ್ನಿಗಳನ್ನು ಮಾಡಬೇಕು, 112 ಕಂಪ್ನಿಗಳನ್ನು ಮಾಡಬೇಕು ಅಂತ. ಆ 112 ಕಂಪ್ನಿಗಳನ್ನು ನೀವೇ ಮಾಡಬೇಕಂತೇನು ಅಥವಾ ಬೇರೆ ಕಂಪ್ನಿಗಳನ್ನ ಹೈರ್ ಮಾಡಬೇಕು ಅಂತೇನು? ಸೂಪರ್, ಒಳ್ಳೆ ಕ್ವೆಶನ್ ಕೇಳಿದ್ರಿ. 14 ವರ್ಷದಿಂದ ಹಿಡಿದು 18 ವರ್ಷ ಇರೋ ಮಕ್ಕಳಿಗೆ ಅವ್ರಿಗೆ ಹ್ಯಾಬಿಟ್ ಫಾರ್ಮಿಂಗ್ ಏಜ್ ಅಂತ ಹೇಳ್ತೀವಿ. ನನ್ನ ಆ್ಯಕ್ಚುಲಿ ರಿಯಲ್ ಉದ್ದೇಶ ಎ ಟೀಮ್ ಭಗೀರಥ ಯಜ್ಞ ಅಂತೇಳಿ ಒಂದು ಮಾಡಬೇಕು ಅಂತ. ಆ 112 ಕಂಪ್ನಿಗಳಿಗೆ ಏನು ಮಾಡ್ತೀವಿ ಅಂತಂದರೆ, ಒಂದೊಂದು ಸಂಸ್ಥೆಗೆ 7 ಜನನ ಸೆಲೆಕ್ಟ್ ಮಾಡ್ಕೊತೀವಿ. 18 ವಯಸ್ಸು ಮೇಲಿರೋರು ಬಂದರೆ ಇಮಿಡಿಯೇಟಾಗಿ ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ. 18 ವಯಸ್ಸಿಗಿಂತ ಕೆಳಗಡೆ ಇರೋರಿದ್ರೆ 4 ವರ್ಷ ಟ್ರೈನಿಂಗ್ ಮಾಡಿ ಆಮೇಲೆ ಅವ್ರನ್ನ ಆ ಕಂಪನಿಗೆ ಡೈರೆಕ್ಟರ್ ಮಾಡ್ತೀವಿ. ಅದು ಸ್ವಲ್ಪ ಲಾಂಗ್ ಪ್ರಾಸೆಸ್. ಅದು ಭಾರತ ದೇಶಕ್ಕೆ ಸಪ್ರೇಟ್ ಪ್ಲ್ಯಾನ್ ಇದೆ ನನಗೆ, ಅದು ಡಿಫ್ರೆಂಟ್ ಸ್ಟೋರಿ. ದಾವಣಗೆರೆಗೆ ನಾನೇನು ಅಂದ್ಕೊಂಡೆ, 7 ಜನದ ಇರೋರು, ಫಾರ್ ಎಕ್ಸಾಂಪಲ್ ನಿಮಗೆ ಫುಡ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರೋರು 7 ಜನ ಬೇಕು ನನಗೆ. ಏನು ಮಾಡಬೇಕು, ನಾನು 6 ತಿಂಗಳು ಯಾವುದೇ ಸಂಬಳ ಇಲ್ದಿರಂಗೆ, ಇವಾಗ ಮಾಲೀಕರು ನಾವೆಲ್ಲ, ನೀವು ಒಂದು ನ್ಯೂಸ್ ಚಾನಲ್ಗೆ ಮಾಲೀಕರು, ಎಷ್ಟೋ ಸತಿ ನಿಮಗೆ ಸಂಬಳನೂ ಬಂದಿರಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕೂ ಇರಲ್ಲ, ನಮ್ಗೆ ಅಂಥ ಪರಿಸ್ಥಿತಿಗಳಿರ್ತೀವಿ. ನಾನು ಸಂಬಳ ಬಂದಿಲ್ಲ ಅಂದ್ರೆ ನನ್ನ ಸಂಸ್ಥೆ ನಡೆಸ್ತೀನಿ, ನನ್ನ ಭವಿಷ್ಯಕ್ಕೆ ನಾನು ಆಗ್ತೀನಿ ಅಂತ ಒಂದು 7 ಜನ ಸಿಕ್ಕಿದಾಗ ಅವರಿಗೋಸ್ಕರ ಅಂತೇಳಿ ಒಂದು ಕಂಪ್ನಿ ಸ್ಥಾಪನೆ ಮಾಡಿಕೊಟ್ಟು, ಒಂದು ಬಿಸ್ನೆಸ್ ಮಾಡೆಲ್ ಕೊಟ್ಟು, ಡಿಜಿಟಲ್ ಮಾರ್ಕೆಟಿಂಗ್ ಕೊಟ್ಟು ಎಲ್ಲ ಮಾಡಿ ಅವರನ್ನು ಮಾರ್ಕೆಟಿಗೆ ಬಿಡೋದು. ಅದರಲ್ಲಿ 30% ಏನಿದೆ ಪ್ರಾಫಿಟ್ ಶೇರಿಂಗು, ನಮ್ಮ ಸಂಸ್ಥೆ ಆದರೂ ಇಟ್ಕೊಬೋದು, ಇಲ್ಲ ಯಾರಾದರೂ ಏಂಜಲ್ ಇನ್ವೆಸ್ಟರ್ಸ್ ಅಂತ ಆದರೂ ಇಡ್ಬೋದು. ಯಾಕಂದರೆ ಟ್ಯಾಲೆಂಟ್ ಇದ್ದು ಕೆಲಸ ಮಾಡೋರು ಇದ್ದಾಗ ದುಡ್ಡು ಹಾಕೋರು ಯಾರಾದರೂ ಇದ್ದೇ ಇರ್ತಾರೆ. ಆ ರೀತಿ 112 ಕಂಪ್ನಿ ಸ್ಥಾಪನೆ ಮಾಡಿ ಒಬ್ಬೊಬ್ಬರು ಒಂದು 300 ಜನಕ್ಕೆ ಕೆಲಸ ಕೊಟ್ಟರು ಕೂಡ 25,000 ಜನ ಟಾರ್ಗೆಟ್ 1 ವರ್ಷದಲ್ಲಿ ಆಗುತ್ತೆ. ಅಲ್ಲ, ಇದು ಏನೋ ಒಂದು ಕನಸು ಅನ್ನಿಸ್ತಿದೆಯಾ ನಿಮ್ಮ ಹತ್ರ, ಒಂದು ನನಸಾಗಿ ಮಾಡ್ತೀರಾ ಇದನ್ನು ಅಂತೇಳಿ? ಯಾಕಂದರೆ ತುಂಬ ಜನಕ್ಕೆ ಇವತ್ತು ಕೆಲಸ ಕೊಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಸ್ಕಿಲ್ಡ್ ಎಂಪ್ಲಾಯ್ಸ್ ಸಿಗ್ತಾ ಇಲ್ಲ. ಹೌದು, ನಾನಾ ಕಾರಣಗಳಿದ್ದಾವೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗದೇ ಇರೋದಕ್ಕೆ. ಅಷ್ಟು ಸುಲಭನ ನೀವು 2017ರಲ್ಲಿ ನೀವು 25,000 ಜನಕ್ಕೆ ಕೆಲಸ ಕೊಡೋದಂದ್ರೆ ಸಾಧ್ಯನಾ ಅಂತ? 25,000 ಜನಕ್ಕೆ ಕೆಲಸ ಕೊಡೋದು, ಕೆಲಸ ಕೊಡೋದು ಯಾವತ್ತೂ ಸುಲಭ, ಕೆಲಸ ಮಾಡೋದೇ ಕಷ್ಟ. ಇವತ್ತಿಗೂ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನೀವು ಒಂದು ಕೆಲಸ ಕೊಟ್ಟಿದ್ದೀರಾ, ಶಿವ ಇದನ್ನು ಕ್ಲೀನ್ ಮಾಡುವಂಥ, ಕಸ ಗುಡಿಸು ಅಂತ, ಅದೊಂದು ಕೆಲಸ. ಆ ಕೆಲಸ ಕೊಡೋದು ಸುಲಭ, ಕೆಲಸ ಮಾಡೋದಿದೆಯಲ್ಲ ಅದು ಕಷ್ಟ. ಇವತ್ತಿನ ಯುವಕರಲ್ಲಿ ಏನಾಗಿದೆ ಅಂತಂದರೆ, ಸಾಫ್ಟ್ವೇರ್ AC ರೂಮಲ್ಲಿ ಕೂತ್ಕೊಂಡು ಟೈಪ್ ಮಾಡಿ, ಕಂಪ್ಯೂಟ್ರ್ ಕೆಲಸ ಹಾಕ್ಕೊಡಿ, ಕಂಪ್ಯೂಟ್ರ್ ಕೆಲಸ ಹಾಕ್ಕೊಡಿ, ಕಂಪ್ಯೂಟ್ರ್ ಕೆಲಸ ಹಾಕ್ಕೊಡಿ. ಕಂಪ್ಯೂಟ್ರ್ ಕೆಲಸ ಎಲ್ಲಿಂದ ಯಾರು ತರ್ತಾರೆ ನೀವು ಹೇಳಿ ನೋಡೋಣ. ಇವತ್ತು AI ಬಂದಿದೆ. ಹೌದು, ವಿದ್ಯಾರ್ಥಿಗಳು ನಾನು ಅದರ ಬರ್ತಾರೆ ಯಾರಂತ ಯಂಗ್ಸ್ಟರ್ಸ್ ಕೆಲಸ ಮಾಡಬೇಕು. ನಾನು ಹಿಂದೆ ಮಾತಾಡ್ತೀನಿ, ನಮ್ಮ ಆಫೀಸಲ್ಲಿ ನಿಂದೊಂದು ಆಫೀಸ್ ಓಪನ್ ಮಾಡಿದ್ರೆ ನಿನ್ನ ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು, ಪಾಂಪ್ಲೆಟ್ ಹಂಚೋದ್ರಿಂದ ಹಿಡಿದು, ಒಂದು CEO ಸೀಟಲ್ಲಿ ಕೂತ್ಕೊಂಡು 10 ಜನಕ್ಕೆ ಮಾರ್ಗದರ್ಶನ ಕೊಡೋದ್ರಿಂದ ಹಿಡಿದು ಎಲ್ಲ ಸ್ಕಿಲ್ಸು ನೀನು ಕಲ್ತಾಗ್ಲೇ ಅವ್ರಿಗೆ ಕೆಲಸ ಕೊಡೋಕ್ಕೆ ಸಾಧ್ಯ ಆಗೋದು. ಈಗ ನಾನು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಸರ್. ಎಷ್ಟು ಅಮ್ಮಮ್ಮ ಅಂದರೆ ಎಷ್ಟು ಖರ್ಚಾಗುತ್ತೆ ಸರ್ ಒಂದು ಸಂಸ್ಥೆ ಕಟ್ಟೋದಕ್ಕೆ? 50,000 ರೂಪಾಯಿ ಖರ್ಚಾಗುತ್ತೆ ಸರ್ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಟ್ಟೋದಕ್ಕೆ. ಓಕೆ, 50,000 ರೂಪಾಯಿ ಬಂಡವಾಳ ಹಾಕ್ಕೊಂಡು ವರ್ಕ್ ಫ್ರಮ್ ಹೋಮಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಬೇಕಾಗಿರೋ ಬಿಸ್ನೆಸ್ಸು ಅದನ್ನು ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ ಬೈಯರ್ಸ್ನ, ಕಸ್ಟಮರ್ಸ್ ಫಸ್ಟು ಕನ್ಸ್ಯೂಮರ್ಸ್ ರೆಡಿ ಮಾಡ್ಕೊಬೇಕು, ಆಮೇಲೆ ಬಿಸ್ನೆಸ್ಗೆ ಇಳಿಬೇಕು. ಅದು ಚಾಣಕ್ಯನ ನೀತಿ ಬರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಏನಂದರೆ, ಚಾಣಕ್ಯದ ಅರ್ಥಶಾಸ್ತ್ರದಲ್ಲಿ 7 ಪಿಲ್ಲರ್ ಹೆಂಗೆ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು ಅಂತ ಇದೆ. ಅದನ್ನು ಹೇಳ್ಕೊಟ್ಟು ಟ್ರೈನ್ ಮಾಡಿ ಅವ್ರ ಕೈಲಿ ಮಾಡಿಸ್ಬೇಕು ಅನ್ನೋ ಒಂದು ಮಹದಾಸೆ ಇದೆ. ನೀವು ಹೇಳಿದ ಖಂಡಿತ ಇದು ಕನಸೇನೆ. ಕೆಲವೊಂದು ಸತಿ ಕನಸು ನನಸು ಹಾಗೇ ಆಗುತ್ತೆ. ಯಾಕಂದರೆ ನಾವು ಪ್ರಯತ್ನ ಪಡೋದು ನಮ್ಮ ಧರ್ಮ, ಕೊಡೋದು ಬಿಡೋದು ಅವನ ಇಚ್ಛೆ. ಈಗ ಈ ವಿಶ್ವಗ್ರ ಎಜು ಸೊಲ್ಯೂಷನಿಂದ ಈಗ ನೆಕ್ಸ್ಟ್ ಏನೇನು ಪ್ಲಾನಿಂಗ್ಸ್ ಇದೆ ಸರ್ ನಿಮ್ಮದು? ವಿಶ್ವಗ್ರ ಎಜು ಸೊಲ್ಯೂಷನ್ಸಿಂದ ಹತ್ತತ್ರ 200 ತಾಲೂಕುಗಳು, 220, ಐ ಆಮ್ ನಾಟ್ ವೆರಿ ಶ್ಯೂರ್ ಬಿಕಾಸ್ ಪೊಲಿಟಿಕಲಿ ನಾನು ಅಷ್ಟು ಎಜುಕೇಟೆಡ್ ಅಲ್ಲ. ಕರ್ನಾಟಕದಲ್ಲಿ 201 ತಾಲೂಕಲ್ಲಿ ಒಂದು 200 ಜನನ ಐಡೆಂಟಿಫೈ ಮಾಡಿ ಇದನ್ನು ರೀಚ್ ಮಾಡೋಕ್ಕೆ, ವಿ ಕಾಲ್ ಇಟ್ ಎಸ್ ಚಾನಲ್ ಪಾರ್ಟ್ನರ್ಸ್ ಅಂತ ಕರಿಬೋದು. ಆ ಥರದವ್ರನ್ನ ತೊಗೊಂಡು ಅವ್ರನ್ನ ನಾವು ಶೇರ್ ಕೊಟ್ಟು ಅವರಿಗೆ ಇದನ್ನು ಎಲ್ಲರಿಗೆ ರೀಚ್ ಮಾಡಿಸೋ ಥರ ಮಾಡಿ. ವೆರಿ ಸಿಂಪಲ್ ಸರ್, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತೀವಿ. ಇವತ್ತು ನಾನು ಹೇಳಿದಷ್ಟೇ, ನನಗೆ ಇದರಲ್ಲಿ 10,000 ಲಾಭ ಬರುತ್ತೆ, 5,000 ಲಾಭ ಬರುತ್ತೆ, ಇಲ್ಲ 1 ರೂಪಾಯಿ ಲಾಭ ಬರುತ್ತೆ ಅಂದರೆ 75 ಪೈಸೆ ಸಮಾಜಕ್ಕೆ ಕೊಡಬೇಕಾದ್ರೆ ನಮ್ಮ ಧರ್ಮ ಸರ್. ನನ್ನ ಜೀವನಕ್ಕೆ ತಿಂಗಳಿಗೆ 30,000 ರೂಪಾಯಲ್ಲಿ ಅದ್ಭುತವಾದ ಜೀವನ ಇದೆ ಸರ್. ನನಗೆ ಆ 30,000ಕ್ಕಿಂತ ಎಕ್ಸ್ಟ್ರಾ ನನಗೆ ಬೇಕಾಗಿಲ್ಲ ಸರ್. ಅದ್ರ ಮೇಲೆ ಏನೇ ಬಂದರೂ ನಾನು ಕೊಡಬೇಕಾಗಿರೋರಿಗೆ ಸಮಾಜಕ್ಕೆ ಏನು ಕೊಡಬೇಕು ಅದು ಕೊಟ್ಟರೆ ಅದಕ್ಕಿಂತ ಸಂತೋಷ ಏನಿಲ್ಲ ಸರ್. ಎಸ್ ವೀಕ್ಷಕರು, ಇದಾಗಿತ್ತು ಸಾಧನೆಗೊಂದು ಹೆಜ್ಜೆ ಕಾರ್ಯಕ್ರಮ. 7 ಬೀಳಿನ ಜೊತೆಗೆ ಮತ್ತೊಂದು ಹೊಸ ಹೆಜ್ಜೆಯನ್ನು ಇಡ್ತಿದ್ದಾರೆ. ವಿಶ್ವಗ್ರ ಎಜುಕೇಷನ್ ಸೊಲ್ಯೂಷನ್ ಮುಖಾಂತರವಾಗಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಈಗೊಂದು ಸಾಫ್ಟ್ವೇರ್ ಅಂತ ಏನಿದೆ ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡಬೇಕು ಅಂತೇಳಿ ಶಿವಕುಮಾರ್ ಅವರು ಪ್ಲ್ಯಾನನ್ನು ಮಾಡಿದ್ದಾರೆ. ಸೊ ಅವರ ಯಶಸ್ಸು ಕಾಣಲಿ, ಅವ್ರಿಗೆ ಬೇಗ ಯಶಸ್ಸು ಸಿಗಲಿ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇವರ ಒಂದು ನಾಲೆಡ್ಜ್ ಸಿಗಲಿ ಅಂತಂದೇಳಿ ಹೇಳ್ತಾ ಮತ್ತೊಂದು ವಿಶೇಷ ಅತಿಥಿಯ ಜೊತೆಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.